400ದಿಂದ 450 ಜನರಿಗೆ ರೈತರಿಗೆ ಇದನ್ನ ಪ್ರಾಡಕ್ಟ್ ಕೊಟ್ಟಿದ್ದಾನೆ. 10 ಲೀಟರ್ ಆಗುವಲ್ಲಿ 14 ಲೀಟರ್ ಹಾಲು ಆಗ್ತೈತಿ. ಆ ಪ್ರಕಾರ ಇದನ್ನ ಯೂಸ್ ಮಾಡಿದ ಬಳಿಕ ಅದು 1-2 ಸಲಕಂದ್ರ ಆಗ ಗಬ್ ಹಿಡ್ದೈತಿ. ಈಗ 7 ತಿಂಗಳ ಗಬ್ ಐತದ. ನಾವು ಬೆಳಗಾವಿ ಜಿಲ್ಲಾ ಕೆ ತಾಲೂಕ್ ಬೆಳವಿ ಗ್ರಾಮಕ್ಕೆ ಬಂದಿದ್ದೇವೆ. ನಮ್ದೊಂದು ಪ್ರಾಡಕ್ಟ್ ದನಗಳ ಹಾಲು ಉತ್ಪಾದನೆ ಸಲುವಾಗಿ ಒಂದು ಪ್ರಾಡಕ್ಟ್ ಇದೆ. ಫಾರ್ಮರ್ ಫ್ಯೂಚರ್ ಕೊಲ್ಲಾಪುರ ಕಂಪ್ನಿದ ಪ್ರಾಡಕ್ಟ್ ಐತ್ರಿ. ಅದನ್ನೊಂದು ನಾವು ಇಲ್ಲಿ ರೈತರಿಗೆ ಕೊಟ್ಟಿದ್ದು. ಈಗಾಗಲೇ ಅವ್ರ ಕಡೆ ಹೆಂಗೆ ರಿಸಲ್ಟ್ ಬಂದೈತೆ ಅನ್ನೋದು ಒಂದು ಸ್ವಲ್ಪ ಕೇಳ್ಕೊಬೇಕಾಗೈತಿ. ಯಾವ ರೀತಿ ರಿಸಲ್ಟ್ ಐತೆ ಅನ್ನೋದು ಅವ್ರ ರೈತರ ಬಾಯಿಂದ ನಾವು ಕೇಳಬೇಕಾಗೈತಿ. ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಪ್ಪಣ್ಣ ಮಣಿಗೆ ಅಂತೇಳಿ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಸಿರಟ್ಟಿ ಒಳಗೆ ನಮ್ದು ಗೋಟ ಮಾಡಿದ್ದೇವೆ. 3 ವರ್ಷದಿಂದ ಗೋಟ ಸ್ಟಾರ್ಟ್ ಐತಿ. ನಿಮ್ಗೆ ಈಗಾಗಲೇ ನಮ್ಮ ಪ್ರಾಡಕ್ಟ್ಗಳನ್ನ ವಾಪರ್ಸಂತ ಕೊಟ್ಟಿದ್ದು. ದನಗಳಿಗೆ ಹಾಲು ಅಥವಾ ಫ್ಯಾಟ್ ಹೆಚ್ಚಾಗೋದು, ದನಗಳು ಆರೋಗ್ಯವಾಗಿರೋದು, ಅದೊಂದು ಪ್ರಾಡಕ್ಟ್ ಕೊಟ್ಟಿದ್ದು. ಅದರಿಂದ ನಿಮ್ಗೆ ಏನು ರಿಸಲ್ಟ್ ಬಂದೈತಿ, ಯಾವ ಥರ ರಿಸಲ್ಟ್ ಬಂದೈತಿ ಅನ್ನೋದೊಂದು ಸ್ವಲ್ಪ ತಿಳಿಸ್ಕೊಡ್ಬೇಕು. ಅಡ್ವಾನ್ಸ್ ಪೌಡರ್ ಐತಿಲ್ಲ, ಅದು ಎಕ್ದಮ್ ರಿಸಲ್ಟ್ ಬೆಸ್ಟ್ ಐತಿ. ಅದರಿಂದ 30ದಿಂದ 40% ಹಾಲಿನ ಇಳುವರಿ ಹೆಚ್ಚಾಗತೈತಿ. ಅಂದ್ರ 10 ಲೀಟರ್ ಆಗುವಲ್ಲಿ 14 ಲೀಟರ್ ಹಾಲು ಆಗ್ತೈತಿ. ಒಂದ್ 10 ಲೀಟರ್ಗೆ 4 ಲೀಟರ್ ಡೆವಲಪ್ ಆಗತೈತಿ. ಆಮೇಲೆ ಉಳಿದು ಮೇವು ಅದು ದನಗಳು ಚಲೋ ತಿಂತಾವ್. ಮೇವು ತಿನ್ನೋದಾಗ್ಲಿ, ನೀರ್ ಕುಡಿಯೋದ, ಹಿಂಗಾಗಿ ದನಗಳು ಹೆಲ್ದಿ ಉಳಿತಾವ್. ಅದರಿಂದ ಹಾಲಿನ ಇಳುವರಿನೂ ಹೆಚ್ಚಾಗತೈತಿ. 2ನೇದಂದ್ರ ದನಗಳು ಫಸ್ಟ್ ಕ್ಲಾಸ್ ಇದಾಗುದಿಲ್ಲ. ಬಾಳ ಸಲ ಬೀಜ ಹಾಕಿ ಮಾಡಿ ರಿಪೀಟ್ ಆಗುದಿಲ್ಲ. ಒಂದ್ ತಪ್ರ 2ನೇ ಸಲ ಬೀಜ ಹಾಕೋದಕ್ಕ ದನಗಳು ಗಬ್ ನಿಲ್ತಾವ. ನಮ್ಮ ಈಗ ಇಷ್ಟ ದನಗಳ ಒಳಗ 6 ದನ ಆಲ್ರೆಡಿ ಗಬ್ ಅದಾವ. 2-3 ತಿಂಗಳು ಗಬ್ ಅದಾವ. ಈ ಪೌಡರ್, ಕ್ಯಾಲ್ಸಿಯಂ ಪೌಡರ್ ವಾಪರ್ಸೋದ್ರಿಂದ ನಿಮಗ ದನಗಳಿಗೆ ಹಾಲು ಉತ್ಪಾದನೆನೂ ಹೆಚ್ಚಾಗೈತಿ, ಅಥವಾ ಅವು ಆರೋಗ್ಯವಾಗಿ ಅದೆಲ್ಲ ಕರೆಕ್ಟ್ ಟೈಮ್ ಬೆದಿ ಬರೋದಾಗ್ಲಿ, ಬೀಜ ಹಾಕಿರ ರಿಪೀಟ್ ಕಟ್ಟೋದಾಗ್ಲಿ ಏನೂ ತ್ರಾಸ ಇಲ್ಲ, ತೊಂದ್ರೆ ಇಲ್ಲ. ಪ್ರಾಡಕ್ಟ್ ನಿಮ್ಗೆ ಚಲೋ ಅನ್ಸೈತಿ. ಎಕ್ದಮ್ ಫಸ್ಟ್ ಕ್ಲಾಸ್ ಐತಿ, ಏನ್ ಪ್ರಾಬ್ಲಮ್ ಇಲ್ಲ. ಇದು ಅಡ್ವಾನ್ಸ್ ಗ್ರೋ 5 kg ಪೌಡರ್ ಅದ, ಕ್ಯಾಲ್ಸಿಯಂ ಪೌಡ್ರ. ಇದನ್ನ ಇವರಿಗೆ ವಾಪರ್ಸಾಕ್ ಕೊಟ್ಟಿದ್ದು ನಾವು. ಈಗಾಗಲೇ ಇವ್ರ ಕಂಟಿನ್ಯೂ ವಾಪರ್ಸಿದ್ರು. ಮತ್ತೊಂದು 25 kg ಒಂದು ಬರ್ಡೇ ಬರ್ತೈತಿ, 25 kg ಅದನ್ನೂ ವಾಪರ್ಸಿದ್ರು. ಅವ್ರಿಗೆ ಇದರಿಂದ ಚಲೋ ರಿಸಲ್ಟ್ ಬಂದೈತೆ ಅಂತ ಅವ್ರ ನಮ್ಮ ಕಂಪ್ನಿಗೆ ತಿಳಿಸ್ತಾರು. ಈ ಥರ ಎಲ್ಲ ಕ್ವಾಂಟಿಟಿ ಐತಿದ. ಇದರಿಂದ ನಿಮಗೆಲ್ಲ ಉಪಯೋಗ ಚಲೋ ಆಗೈತ್ರಿ. ಇದು ಅಡ್ವಾನ್ಸ್ ಗ್ರೋ ಪೌಡರ್ ಐತ್ಲಾ, ಇದನ್ನ 1 ವರ್ಷದಿಂದ ಉಪಯೋಗ ಮಾಡದ. ಅದಕ್ಕಿಂತ ಮೊದಲು ನಾ ಡೈರಿ ಸ್ಟಾರ್ಟ್ ಮಾಡಿ 3 ವರ್ಷ. ಪ್ರತಿದಿನ ಒಂದು ದನಿಗೆ ಎಷ್ಟು ಗ್ರಾಮ್ ಹಾಕ್ತೇವೆ? ಒಂದು ಟೈಮ್ 50 ಗ್ರಾಮ್ ಹಾಕ್ತೇವೆ. 50 ಗ್ರಾಮ್ ಅಂದ್ರೆ ಒಂದು ದಿನಕ್ಕೆ 100 ಗ್ರಾಮ್ ಪ್ರತಿದಿನ ಹಾಕ್ತೇವೆ. ಇದು 1-2 ವರ್ಷ ಮೊದಲು ಬೇರೆ ಪ್ರಾಡಕ್ಟ್ ಯೂಸ್ ಮಾಡೀನಿ. ಇದ ಲಾಸ್ಟ್ 1 ವರ್ಷದಿಂದ ಇದನ್ನ ಯೂಸ್ ಮಾಡದನು. ಇದರಿಂದ ರಿಸಲ್ಟ್ ಚಲೋ ಬಂದೈತಿ. ಎಷ್ಟಂದ್ರೆ 30ದಿಂದ 40% ಹಾಲಿನ ಇಳುವರಿ ಹೆಚ್ಚಾಗತೈತಿ, ಪ್ಲಸ್ ಫ್ಯಾಟ್ ಆಗತೈತಿ. ಆಮೇಲೆ ದನಗಳು ಹೆಲ್ದಿ ಆಗಿರ್ತಾವು, ಡಾಕ್ಟರ್ ಖರ್ಚು ಕಡಿಮೆ ಬರ್ತೈತಿ. ಮತ್ತೆ ಇವು ಇದ ಹಾಕ್ತೇವಲ್ಲ, ಬೀಜ ಅದು ಹಾಕ್ತೇವ, ಅವು ಒಟ್ಟ ಫೇಲ್ ಆಗೋದಿಲ್ಲ. ದನಗಳ ಪಟ್ನ ಗಬ್ ಹಿಡಿತಾವು, ವರ್ಷಕ್ಕ ಸರಿಯಾಗಿ ಗಬ್ ಹಿಡಿಯದಾವು. ಅದರಿಂದ ಇದು ಪ್ರಾಡಕ್ಟ್ ನನಗೆ ಭಾಳ ಬೆಸ್ಟ್ ಅನ್ಸಿತ್ತು. ಈ ಸಣ್ಣ ಕರುಗಳಿಗೆ ಡೈಲಿ ಒಂದು 20 ಗ್ರಾಮ್ ಅಥವಾ 30 ಗ್ರಾಮ್ ಹಾಕೋದ್ರಿ. ಇದರಿಂದ ಕರ ಗ್ರೋತ್ ಆಗ್ತಾವು, ಶೈನಿಂಗ್ ಬರ್ತಾವು, ತುಪ್ಪಳ ಮೇವು ತಿನ್ನೋದಕ್ಕ ಎಲ್ಲದಕ್ಕೂ ಇದು ರೀತಿ ಚಲೋ ಐತಿ. ಇದು ಈ ಪ್ರಾಡಕ್ಟ್ ಇವ್ರು ವಾಪರ್ಸಿದರು. ಆ ಕರುಗಳ ಗ್ರೋತ್ 2 ತಿಂಗಳ ಕರ, ಅದು ಬರೀ 4 ದಿನದ ಕರ, ಅದು ಜಸ್ಟ್ 4 days. ಅದು ಹುಟ್ಟಿ 4 ದಿನ ಆಯ್ತು. ಇವು 2 ತಿಂಗಳದ್ದು ಕರ ಅದಾವು. ಇದನ್ನ ಡೈಲಿ ಯೂಸ್ ಮಾಡ್ತಾನೆ ಪೌಡ್ರ್ ಕರುಗಳಿಗೆ. ಇದರಿಂದ ನಿಮ್ ಕರುಗಳಿಗೆ ಎಲ್ಲ ಚಲೋ ಅನ್ಸೈತಿ. ಎಕ್ದಮ್ ಮಸ್ತ್ ಹೆಲ್ದಿ ಅದಾವು, ಏನ್ ಪ್ರಾಬ್ಲಮ್ ಇಲ್ಲ, ಆರೋಗ್ಯವಾಗಿ ಅದಾವು. ಇದು ನಮ್ಮ ಫಾರ್ಮರ್ ಫ್ಯೂಚರ್ ಕಂಪ್ನಿಯಿಂದ ಇದು ಅಡ್ವಾನ್ಸ್ ಸೈಕಲ್ ಅಂತಲೇ ಒಂದು ಪ್ರಾಡಕ್ಟ್ ಐತ್ರಿ. ಇದು ಯಾವ ದನ, ಆಕಳ ಅಥವಾ ಎಮ್ಮೆ ಗರ್ಭ ಕಟ್ಟೋಕೆ ತ್ರಾಸ ಆಗ್ತದಲ್ಲ, ಅದಕ್ಕೆ ಇದು ವಾಪರ್ಸೋದೈತ್ರಿ. ಈಗ ಏನು ಮಾಡಬೇಕು ನಾವು, ಅಡ್ವಾನ್ಸ್ ಗ್ರೋ ಒಂದು 10ರಿಂದ 15 ದಿವಸ ಇದನ್ನ ಒಂದು 50 ಗ್ರಾಮ್ ಹಾಕ್ಬೇಕು. ಯಾವ ಗರ್ಭ ಕಟ್ಟಕ್ಕೆ ತ್ರಾಸ ಆಗ್ತಿಲ್ಲ ಆ ದನಿಗೆ 50 ಗ್ರಾಮ್ ಡೈಲಿ ಹಾಕಬೇಕು 10ರಿಂದ 15 ದಿವಸ. ಆದ ನಂತರ ಇದನ್ನ ಹಾಕಿ ಮುಗಿಸಿದ ನಂತರ ಇದನ್ನ ಸ್ಟಾರ್ಟ್ ಮಾಡ್ಬೇಕು. 30 ಗ್ರಾಮ್ ಡೈಲಿ 30 ಗ್ರಾಮ್ ಹಾಕಿದ ನಂತರ ಇದು 1 ತಿಂಗಳು ಅಥವಾ 1.5 ತಿಂಗಳ ಒಳಗೆ ಅವ ಗರ್ಭ ಕಟ್ಟೋ ಚಾನ್ಸ್ ಐತಿ. ಆಗಿದಾವು, ಈಗಾಗಲೇ ಸಕ್ಸಸ್ ಆಗಿದಾವು.
ಏನೋ ಗರ್ಭಕೋಶ ತ್ರಾಸ ಇದ್ರು ಇದು ಸಕ್ಸಸ್ ಮಾಡ್ತೈತಿ ಅಂತ ಇವರು ವಾಪರ್ಸಿದಾರ. ಇದನ್ನ ಗರ್ಭ ಕೊಟ್ಟ ತ್ರಾಸ ಇದ್ದಾಗ ಇವ್ರು ವಾಪರ್ಸಿದಾರು, ಅದು ಅವ್ರಿಗೆ ಸಕ್ಸಸ್ ಆಗೈತಿ. ಅವ್ರ ಬಾಯ್ಲಿಂದ ಕೇಳೋಣ್ರಿ. ಈ ಸೈಕಲ್ ವಾಪರ್ಸಿದಿರಲ್ಲ ಸೈಕಲ್, ಈ ಸೈಕಲ್ ಆಪ್ಷನ್ ಇದ ಆಕಳ ಐತ್ಲ ಇದ ಪ್ರಾಬ್ಲಮ್ ಇತ್ತದ. ಯಾವ್ದ್ರಿ? ಇದ ಗರ್ಭ ಕಟ್ಟೋದ ಸಮಸ್ಯೆ ಆಗಿತ್ತು. ಅದ ಡಾಕ್ಟರ್ ಕೇಳಿದಾಗ ಅದ್ ಗರ್ಭಕೋಶಕ್ಕ ಬಾವು ಬಂದೈತಿ, ಗಂಟಾಗಿದಾವು, ಅದ ಟ್ರೀಟ್ಮೆಂಟ್ ಮಾಡ್ಬೇಕಂತ ಹೇಳ್ಯಾರ. ಅದ್ ಲಾಸ್ಟ್ ಟೈಮ್ ನಿಮ್ ಜೊತೆ ಅವ್ರ ಡಾಕ್ಟರ್ ಬಂದಿರಲ್ಲ, ಅದನ್ನ ಕೊಟ್ಟ ಬಳಕ ಇದನ್ನ ಅದಕ್ಕೆ ಯೂಸ್ ಮಾಡಿದಾನ. ಯೂಸ್ ಮಾಡ್ರೆ ಈಗ 7 ತಿಂಗಳ ಗಬ್ಬ ಐತದ ಆಲ್ರೆಡಿ. ನಮ್ ನಿಲ್ಜಿ ಹುಲಿ ಡಾಕ್ಟರ್ ಬಂದಾಗ ಹೇಳ್ರು. ಆ ಪ್ರಕಾರ ಇದನ್ನ ಯೂಸ್ ಮಾಡಿದ ಬಳಕ ಅದು 1-2 ಸಲಕಂದ್ರ ಆಗ ಗಬ್ಬ ಹಿಡ್ದೈತಿ. ಈಗ 7 ತಿಂಗಳ ಗಬ್ಬ ಐತದ. ನಮ್ಮ ಫಾರ್ಮರ್ ಫ್ಯೂಚರ್ ಕಂಪ್ನಿ, ಇದು ಕೊಲ್ಲಾಪುರ ಕಂಪ್ನಿ ರೀ. ಇಲ್ಲಿ ನಾವು ಪ್ರಾಡಕ್ಟ್ ಅಲ್ಲಿಂದ ನಮ್ಗೆ ಕಳಿಸ್ಕೊಡ್ತಾರೋ. ನಾವು ಇಲ್ಲಿ ಹುಕ್ಕೇರಿ ತಾಲೂಕದಾಗೆಲ್ಲ ಇದನ್ನ ಮಾರಾಟ ಮಾಡೋದೆವು. ಈ ಪ್ರಾಡಕ್ಟ್ದಿಂದ ದನಗಳಿಗೂ ಅತ್ಯುತ್ತಮ ರಿಸಲ್ಟ್ ಬರ್ತೈತಿ. ಹಾಲಾಗಲಿ ಫ್ಯಾಟ್ ಆಗಲಿ ಎಲ್ಲ ಇಳುವರಿ ಹೆಚ್ಚೈತಿ. ಆಮೇಲೆ ದನಗಳು ಆರೋಗ್ಯವಾಗಿರ್ತಾವೆ. ಚಲೋ ಮೇವು ತಿನ್ನೋದ, ಕಣ್ಣಿನ ನೀರು ಸೋರೋದಾಗಲಿ, ಮತ್ತು ತೇಗ ಹತ್ತೋದಾಗಲಿ, ದನಿಗೆ ಹಲ್ಲು ತಿಂತಾವು, ಅದು ಪೂರ್ತಿ ಕಡಿಮೆ ಆಗ್ತೈತಿ. ಈ ಥರ ಎಲ್ಲ ರಿಸಲ್ಟ್ ದನಗಳಿಗೆ ಚಲೋ ಐತಿ. ಮತ್ತು ಆಮೇಲೆ ನಮ್ಮದು ಬೆಳೆಯೋದು ಸ್ಪ್ರೇ ಆಗಲಿ ಎಲ್ಲ ಬೆಳೆಗಳು, ಕಬ್ಬು, ಸೋಯಾಬೀನ, ಗೊಂಜಾಳ, ಆಲ್ ಕ್ರಾಫ್ಟ್ ಎಲ್ಲ ಕಾಯಿಪಲ್ಲೆ, ಅದು ನಮ್ಮ ಕಡೆ ನಮ್ಮ ಫಾರ್ಮರ್ ಫ್ಯೂಚರ್ ಕಂಪ್ನಿಯದ ಪ್ರಾಡಕ್ಟ್ ಐತ್ರಿ. ನೀವು ವಾಪರ್ಸ್ಬೇಕು. ರೈತ ಬಾಂಧವರು ಎಲ್ಲ ವಾಪರ್ಸಿ. ಆರ್ಗ್ಯಾನಿಕ್ ಐತಿ, ಏನು ಯಾವುದೂ ಸಮಸ್ಯೆ ಇಲ್ಲ. 1-4 ಡೋಸ್ ಹೆಚ್ಚು ಕಡಿಮೆ ಆದ್ರೂ ದನಿಗೂ ತ್ರಾಸ ಆಗೋದಿಲ್ಲ, ಬೆಳೆಗೂ ತ್ರಾಸ ಆಗೋದಿಲ್ಲ. ರೈತ ಬಂದ್ರು ತಿಳಿಸೋದಂದ್ರೆ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ಯಾವ ಪ್ರಾಡಕ್ಟ್ ಬೆಳೆಯೋದಾಗ್ಲಿ ದನಗಳದಾಗ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೇಕಾದ್ರೆ ಈ ನಂಬರಿಗೆ ನೀವು ಕಾಲ್ ಮಾಡ್ರಿ. ನಿಮ್ಗೆ ಕೊರಿಯರ್ ಮುಖಾಂತರ ಆಗಲಿ, ನಮ್ಮ ಹ್ಯಾಂಡ್ ಡೆಲಿವರಿ ಆಗಲಿ, ಯಾವ ರೀತಿ ಒಟ್ಟು ನಿಮ್ಗೆ ಪ್ರಾಡಕ್ಟ್ ನಿಮ್ಗೆ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೇವಂತ ಈಗ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ತಿಳಿಸ್ಬಿಡ್ತೀವಿ. ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ 9886901329. ಮಹೇಶ್ ರಗೌಡ ಕುಪಾಟಿ. ಈಗಾಗಲೇ ನಾವು ಈ ಪ್ರಾಡಕ್ಟ್ ವಾಪರ್ಸಾಕತ್ತು 1 ವರ್ಷ ಆತ್ರಿ. ನಾ ಇಲ್ಲಿ ಡೀಲರ್ಶಿಪ್ ತೊಗೊಂಡ ಹುಕ್ಕೇರಿ ತಾಲೂಕಿಗೆ ಕೊಟ್ಟಿದ್ದಾರೆ ನಮ್ಮ ಕಂಪ್ನಿ ಕಡೆಯಿಂದ, ಕೊಲ್ಲಾಪುರ ಕಂಪ್ನಿ ಕಡೆಯಿಂದ. ಇದು ನಾ ಸರಾಸರಿ ಈಗ 400ರಿಂದ 450 ಜನರಿಗೆ ರೈತರಿಗೆ ಇದನ್ನ ಪ್ರಾಡಕ್ಟ್ ಕೊಟ್ಟಿದ್ದಾನೆ. ದನಿಂದಾಗಲಿ ನಮ್ಮ ಬೆಳೆದಾಗಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಟ್ಟಿದ್ದಾನು. ಅಗ್ದಿ ಒಳ್ಳೆ ಉತ್ತಮ ರಿಸಲ್ಟ್. ಯಾರು ನಂದು ರಿಸಲ್ಟ್ ಚಲೋ ಬಂದಿಲ್ಲಪ್ಪ ಅಂತ ಅವ್ರ ಕಡೆಯಿಂದ ನಮ್ಗೆ ವಿಷಯ ಬಂದಿಲ್ಲ. ಎಲ್ಲರೂ ವಾಪರ್ಸಿದಾರು. ಚಲೋ ಐತಿ ರಿಸಲ್ಟ. ನೀವು ಮುಂದಿನ ಹೆಚ್ಚು ರೈತರು ಇದನ್ನು ವಾಪರ್ಸ್ಕೊಂಡು ನೀವು ಉಪಯೋಗ ತಗೋಬೇಕು. ಇದನ್ನು ಚಲೋ ಒಳ್ಳೆ ಒಂದು ಪ್ರಾಡಕ್ಟ್ ಐತಿ. ಬೆಳೆದಾಗಲಿ ದನಗಳದಾಗಲಿ ಒಳ್ಳೆ ಪ್ರಾಡಕ್ಟ್ ಐತಿ. ನಿಮ್ಗೆ ಯಾರಿಗೆ ಬೇಕಾದ್ರೂ ನಾವು ಯೂಟ್ಯೂಬ್ ಮುಖಾಂತರ ಹೇಳ್ತೇವೆ. ನಿಮಗೆ ಸೆಲ್ಲಿಂಗ್ ನಾವು ಡೆಲಿವರಿ ಆಗಲಿ ಅಥವಾ ಕೊರಿಯರ್ ಮುಖಾಂತರ ಆಗಲಿ ನಿಮ್ಗೆ ಸೇಲ್ ಮಾಡೋದು ನಾವು ನಮ್ಗೆ ಮಾಡ್ತೇವಂತ ಯೂಟ್ಯೂಬ್ ಮುಖಾಂತರ ತಿಳಿಸ್ತೇವೆ. ಇದಕ್ಕಿಂತ ಮೊದಲು ನಾವು ಬೇರೆ ಬೇರೆ ಪ್ರಾಡಕ್ಟು ಯೂಸ್ ಮಾಡಿದೆವು. ಬಟ್ ಅವೆಲ್ಲಕ್ಕಿಂತನೂ ಈ ಥರ ರಿಸಲ್ಟ್ ಚಲೋ ಅನಿಸೈತಿ. ದನಗಳು ಗರ್ಭ ಕಟ್ಟೋದಕ್ಕಾಯ್ತು, ಹಾಲಿನ ಇಳುವರಿ ಆಯ್ತು, ಅಥವಾ ದನಗಳು ಮೇಂಟೆನೆನ್ಸ್ ಅಂದ್ರೆ ಡಾಕ್ಟರ್ ಖರ್ಚು ಕಡಿಮೆ ಬರ್ತೈತಿ. ಆರೋಗ್ಯವಾಗಿರ್ತಾವೆ ದನಗಳ. ಮೇಲೆ ವೀಕ್ನೆಸ್ ಅದು ಇದು ಅಂತೇಳಿ ಇರೋದಿಲ್ಲ. ಚೆನ್ನಾಗಿ ಗರ್ಭ ಕಟ್ಟುತ್ತಾವು, ಚೆನ್ನಾಗಿ ಮೇವು ತಿಂತಾವು. ಅದರಿಂದ ಈ ಹಾಲಿನ ಇಳುವರಿನೂ ಹೆಚ್ಚಾಗ್ತೈತಿ.